ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮ್ಮ ಹತ್ರ ಬಂದಿರೋದು ನನ್ನ ಜೀವನದಲ್ಲಿ ಆದ ಒಂದು ಪರಿವರ್ತನೆ ಬಗ್ಗೆ ನಿಮ್ಮೆಲ್ಲರ ಹತ್ರ ಹೇಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೇನೆ. ಕೆಲವು ವರ್ಷಗಳ ಹಿಂದೆ ದೇವರು ನನಗೆ ಬೇಕಾಗಿರೋ ಎಲ್ಲನ ಕೊಟ್ಟಿದ್ರು. ಒಂದು ಒಳ್ಳೆ ಕೆಲಸ ಇತ್ತು, ಒಳ್ಳೆ ಸ್ಯಾಲ್ರಿ ಬರ್ತಾಯಿತ್ತು, ಒಳ್ಳೆಯ ಗೆಳೆಯರಿದ್ದರು. ಈಗ ನನ್ನ ಜೀವನ ನಡೀತಾ ಇತ್ತು. ಆದರೂ ಏನು ಗೊತ್ತಾ, ಒಂದು ಸಮಾಧಾನ ಇಲ್ಲ, ಒಂದು ನೆಮ್ಮದಿ ಇಲ್ಲ. ಆವಾಗ ದುಡ್ಡು ಬಂತ, ಆವಾಗ ಖರ್ಚು ಮಾಡೋದು, ಆವಾಗ ನೆಮ್ಮದಿ ಸಿಗ್ತಾ ಅಷ್ಟೇ ಹೊರತು ಮತ್ತೆ ಆಮೇಲೆ ಏನೋ ಒಂಥರ ಬೇಜಾರು, ಏನೋ ಒಂಥರ ಜೀವನದಲ್ಲಿ ಕಳ್ಕೊಂಡಂಗಿತ್ತು. ಈಗ ಜೀವನ ನಡೀತಾ ಇತ್ತು. ಭಾನುವಾರದಲ್ಲಿ ಚರ್ಚ್ಗೆ ಹೋಗ್ತಾ ಇದ್ದೆ, ಚರ್ಚ್ಗೆ ಹೋದ್ನಾ ಬಂದನ, ಅವತ್ತು ತಿಂದು ಮಲಗಿದ್ರೆ ಭಾನುವಾರ ಮುಗೀತು. ಮತ್ತೆ ಸೋಮವಾರದಿಂದ ಅದೇ ಜೀವನ ಶುರು ಆಗ್ತಾ ಇತ್ತು. ಹೀಗೆ ಒಂದಿನ ಇರಬೇಕಾದ್ರೆ ಒಬ್ಬರು ಸಹೋದರರು ನನಗೆ ಸಿಕ್ತರು, ಒಬ್ಬರು ಫ್ರೆಂಡ್ ಒಬ್ಬರು ಸಿಕ್ಬಿಟ್ಟು ದೇವ್ರ ವಾಕ್ಯದ ಬಗ್ಗೆ ಹಾಗೆ ಮಾತಾಡ್ಕೊಂಡಿರ್ಬೇಕಾದ್ರೆ ಅವರು ಒಂದು ವಾಕ್ಯನ ನನಗೆ ತಿಳಿಸಿದ್ರು. ಆ ವಾಕ್ಯ ಕೇಳಿದ ತಕ್ಷಣ ನನಗೆ ಹೌದಾ ಹೀಗೂ ಇದೆಯಾ ಅಂತೇಳಿ ಯೋಚನೆ ಮಾಡೋಂಥವ್ರು ನಾನಾಗಿದೆ. ಅದು ಯಾವುದಂದರೆ ಯೆಶಾಯ 59ನೇ ಅಧ್ಯಾಯ ವಾಕ್ಯಗಳು 2 ಮತ್ತು 7. ಅದು ಪೂರ್ತಿಯಾಗಿ ಓದಿದಾಗ ನಮಗೆ ಗೊತ್ತಾಗುತ್ತೆ ಯಾಕೆ ಆ ರೀತಿ ಆಯಿತು ಅಂತ ಹೇಳ್ಬಿಟ್ಟು. ಅದರಲ್ಲಿ ದೇವರು ನಿನ್ನ ಪಾಪಗಳೇ ದೇವರ ಕಣ್ಣಿನ ಮುಂದೆ ಇದೆ, ಅದರಿಂದ ನೀನು ದೇವ್ರಿಗೂ ಆ ಒಂದು ಮುಖಾಮುಖಿಯಾಗಿ ನೋಡೋಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಅರ್ಥ ಆಯಿತು. ನಾನು ಆಲೋಚನೆ ಮಾಡಿದೆ, ಹೌದಾ ನನ್ನ ಪಾಪಗಳು ಆ ದೇವರನ್ನು ನೋಡದಿರೋ ಹಾಗೆ ಮಾಡಿದ್ಯಾ, ಆಗ ನಾನು ಅಷ್ಟೊಂದು ಸಿನ್ ಮಾಡಿದ್ನ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಯಾಕಂದ್ರೆ ಅದಕ್ಕಿಂತ ಮುಂಚೆ ನಾನು ಅಂದ್ಕೊಂಡಿದ್ದೆ ನಾನು ತುಂಬ ಕ್ಲೀನು, ನಾನು ಎಷ್ಟು ಒಳ್ಳೆಯವನಂದರೆ ಯಾರು ನಂತರ ಒಳ್ಳೆಯವರೇ ಇರಲ್ಲ, ನಾನು ಪಾಪನೇ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ವಾಕ್ಯ ಕೇಳಾದ್ಮೇಲೆ ನನಗೆ ಗೊತ್ತಾಯಿತು, ಹೌದಾ ನಾನು ಪಾಪ ಮಾಡ್ತಾ ಇದ್ದೀನಿ, ಆಗದ ಯೋಚನೆ ಮಾಡೋಣ ಅಂತೇಳಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಆವಾಗ ನಾನು ನೋಡಿದೆ ನಾನು ಬರೇ ಪಾಪಿ ಅಲ್ಲ, ಅತಿಯಾದ ಪಾಪ ಮಾಡಿದವ್ ನಾನಾಗಿದ್ದೆ ಅಂತ ಹೇಳ್ಬಿಟ್ಟು. ಅಲ್ಲಿ ತನಕ ನನಗೆ ಗೊತ್ತೇ ಇರಲಿಲ್ಲ ನಾನು ಪಾಪಿ ಅಂತ ಹೇಳ್ಬಿಟ್ಟು. ಅದು ನನ್ನನ್ನು ಯೋಚನೆ ಮಾಡೋಕ್ಕೆ ಶುರು ಮಾಡಿಸ್ತು. ಆಗಲೇ ಗೊತ್ತಾಯಿತು ನಾನು ಪಾಪಿ, ದೇವರು ನನಗೋಸ್ಕರ ಶಿಲುಬೆ ಮೇಲೆ ಮೃತರಾಗಿದ್ದಾರೆ, ನನಗೋಸ್ಕರ ಅವರು ಆ ಚಾಟಿ ಏಟುಗಳನ್ನ ತಿಂದಿದ್ದಾರೆ, ಶಿಲುಬೆ ಮೇಲೆ ಮರಣ ಹೊಂದಿದ್ದಾರೆ ಅಂತ ಗೊತ್ತಾಯಿತು. ಅದರಿಂದ ನಾನು ಅವತ್ತು ತೀರ್ಮಾನ ಮಾಡ್ದೆ, ಹೌದು ಇನ್ನು ಮೇಲೆ ನನ್ನ ಪಾಪದಿಂದ ನಾನು ದೂರ ಇರಬೇಕು ಅಂತ ತೀರ್ಮಾನ ಮಾಡಿಕೊಂಡು. ಸಹೋದರರೇ, ನಿಮಗೂ ಅಷ್ಟೇ ತುಂಬ ಜನಕ್ಕೆ ಈ ಒಂದು ಆಲೋಚನೆ ಇರ್ಬೋದು, ಏನಪ್ಪ ನಾನು ದುಡಿತಾ ಇದ್ದೀನಿ, ಏನಪ್ಪ ನನಗೆ ಕೆಲಸ ಇಲ್ಲ, ಏನಪ್ಪ ಒಳ್ಳೆ ಕೆಲಸ ಇದೆ ಆದರೂ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಏನು ಮಾಡಬೇಕು ನಾನು ಅಂತ ಹೇಳ್ಬಿಟ್ಟು ನೀವು ಆಲೋಚನೆ ಮಾಡ್ಕೊಳ್ಳೋದು. ಗೆಳೆಯರೆ, ನಿಮ್ಮದು ಆಲೋಚನೆ ಆಗ ನನ್ನ ಆಲೋಚನೆ ಹೇಗಿತ್ತು ಅದೇ ರೀತಿ ಇದೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ನೀವು ಸರಿಯಾದ ಒಂದು ವಿಡಿಯೋವನ್ನು ಇವಾಗ ನೋಡ್ತಾ ಇದ್ದೀರಾ. ಇವತ್ತಿಂದ ನಾವು ಕೆಲವು ವಿಡಿಯೋಗಳನ್ನ ಇದೇ ರೀತಿಯಾಗಿ ನಾವು ಪೋಸ್ಟ್ ಮಾಡ್ತಾ ಇರ್ತೀವಿ, ಹೇಗೆ ನಮ್ಮ ಜೀವನವನ್ನು ನಾವು ಬದಲಾವಣೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ನಿಮಗೆ ಈ ವಿಡಿಯೋನ ನೋಡ್ತಾ ಇರಿ, ನೀವು ನೋಡ್ತಾ ಇದ್ದಂಗೆ ನಿಮ್ಮ ಜೀವನ ಒಂದರಿಂದ ಒಂದು ಬದಲಾವಣೆನ ನೀವು ಕಾಣ್ತಾರೆ. ನಿಮಗೇನಾದರೂ ಈ ಒಂದು ಬೈಬಲ್ ಬಗ್ಗೆ, ಬೈಬಲ್ ವಾಕ್ಯದ ಬಗ್ಗೆ, ದೇವರ ಬಗ್ಗೆ ಯಾವುದಾದ್ರು ಪ್ರಶ್ನೆಗಳಿದ್ದರೆ ನೀವು ಈ ಚಾನಲಲ್ಲಿ ಆ ಪ್ರಶ್ನೆಗಳನ್ನ ನಮ್ಗೆ ಹಾಕ್ಬೋದು. ನಾವು ನಿಮಗೆ ಉತ್ತರ ಸಿಗೋದಕ್ಕೆ ಪ್ರಯತ್ನ ಪಡ್ತೀವಿ. ಅದೇ ರೀತಿ ಈ ಚಾನಲ್ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೆ ಕೂಡ ಇದರಿಂದ ಯಾರೋ 100ರಲ್ಲಿ ಒಬ್ಬರಿಗೆ ಅದು ಉಪಯೋಗ ಆಗ್ಬೋದು. ಅದೇ ರೀತಿ ಈ ಚಾನಲಲ್ಲಿ ನಾವು ವೀಡಿಯೋಗಳನ್ನ ಅವಾಗ ಪೋಸ್ಟ್ ಮಾಡ್ತಾ ಇರಬೇಕಾದ್ರೆ ನೀವು ಅದನ್ನು ನೋಡ್ತಾ ಇರಿ, ನಿಮ್ಮ ಬದಲಾವಣೆಗಳನ್ನ ನೀವು ಕಾಣ್ತಾ ಇರ್ಬೋದು. ಥ್ಯಾಂಕ್ ಯು.